ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ ಎಸ್ಎಸ್ಎಲ್ಸಿ. ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಸೊ ಈ ವಿಡಿಯೋದಲ್ಲಿ ಒಂದು 5 ಸ್ಟ್ರಾಟಜಿಕ್ ಐಡಿಯಾಸ್ ಜೊತೆಗೆ ಬಂದಿದ್ದೀನಿ, ಒಂದು ಇಂಟ್ರೆಸ್ಟಿಂಗ್ ಐಡಿಯಾಸ್ ಜೊತೆಗೆ ಬಂದಿದ್ದೀನಿ. ಆ 5 ಸ್ಟ್ರಾಟಜಿಕ್ ಐಡಿಯಾಸ್ ನ ಯೂಸ್ ಮಾಡ್ಕೊಂಡ್ರೆ ನೀವು ಟಾಪರ್ ಆಗೋದ್ರಲ್ಲಿ, ಒಳ್ಳೆ ಸ್ಕೋರ್ ತೆಗೆಯೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಲೆಟ್ಸ್ ಬಿಗಿನ್. ಸೊ ಹಿಯರ್ ಆರ್ 5 ಸ್ಟ್ರಾಟಜಿಕ್ ಸ್ಟೆಪ್ಸ್ ಟು ಬಿಕಮ್ ಅ ಟಾಪರ್. ಒಂದು 5 ಸ್ಟ್ರಾಟಜಿಕ್ ಸ್ಟೆಪ್ಸ್ ನ ತಂದಿದ್ದೀನಿ. ಅದರಲ್ಲಿ ಮೊದಲನೇದು, ಪ್ರಿಯಾರಿಟೈಸ್ ದ ಕರ್ನಾಟಕ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್. ಫಸ್ಟ್ ಎಲ್ಲ ಓದೋಕ್ಕಿಂತ ಮುಂಚೆ ಕರ್ನಾಟಕ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಅಂದ್ರೆ ಡೆಸರ್ಟ್ DSERT ಕಡೆಯಿಂದ ನಮಗೆ ಏನ್ ಟೆಕ್ಸ್ಟ್ ಬುಕ್ ಸಿಗ್ತಾ ಇದೆ ಅದನ್ನ ರೆಫರ್ ಮಾಡಿ. ಓಕೆ, ಮೊದಲೆಲ್ಲ NCERT ಟೆಕ್ಸ್ಟ್ ಬುಕ್ಸ್ ಮತ್ತೆ ಕರ್ನಾಟಕ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಬೇರೆ ಬೇರೆ ಇತ್ತು, ಬೇರೆ ಬೇರೆ ಕಂಟೆಂಟ್ ಇತ್ತು. ಬಟ್ ಇವಾಗ NCERT ಟೆಕ್ಸ್ಟ್ ಬುಕ್ಸ್ ನೇ ನಮ್ಮ ಸ್ಟೇಟ್ ಸಿಲೆಬಸ್ ಗೆ ಕನ್ವರ್ಟ್ ಮಾಡಿದ್ದಾರೆ. ಸೊ ಆ ಕಂಟೆಂಟ್ ಈ ಕಂಟೆಂಟ್ ಆಲ್ಮೋಸ್ಟ್ ಸೇಮ್ ಇದೆ, ಒಂದು 90% ಸೇಮ್ ಕಂಟೆಂಟ್ ಇದೆ. ಓಕೆ, in SSLC exam, almost 100% of the questions are derived directly from the Karnataka State Department of Education textbook. ಅದು ಗೊತ್ತಿರೋದೇ ಟೆಕ್ಸ್ಟ್ ಬುಕ್ ಬಿಟ್ಟು ಬೇರೆ ಯಾವುದು ಕೇಳಲ್ಲ. ಓಕೆ, ಸೊ ದ ಬ್ಲೂ ಬುಕ್ ರೂಲ್ ಏನಪ್ಪಾ ಇದು ಬ್ಲೂ ಬುಕ್ ರೂಲ್? ಸೊ ರೀಡ್ ಎವ್ರಿ ಚಾಪ್ಟರ್ ಆಫ್ ಯುವರ್ ಸ್ಟೇಟ್ ಟೆಕ್ಸ್ಟ್ ಬುಕ್, ಅಂದ್ರೆ ಡೆಸರ್ಟ್ DSERT ಅಂತ ನಮ್ಮ ಟೆಕ್ಸ್ಟ್ ಬುಕ್ ನ ಪ್ರಿಪೇರ್ ಮಾಡೋದು. ಸೊ ಅದರಿಂದ ಮಾಡುವಂತ ಟೆಕ್ಸ್ಟ್ ಎವ್ರಿ ಚಾಪ್ಟರ್ ಓದ್ಬೇಕು. ಸೊ ಡೋಂಟ್ ಕೀಪ್ ದ ನೋ ದಿಸ್. ಟೆಕ್ಸ್ಟ್ ಬುಕ್ ಅಲ್ಲಿ ಒಂದೊಂದು ಚಾಪ್ಟರ್ ಅಲ್ಲಿ ಒಂದೊಂದು ಪೇಜ್ ಅಲ್ಲಿ ನೋ ದಿಸ್ ಅಂತ ಒಂದು ಬಾಕ್ಸ್ ಅಲ್ಲಿ ಕೊಟ್ಟಿರ್ತಾರೆ, ಲೆಫ್ಟ್ ಸೈಡ್, ರೈಟ್ ಸೈಡ್, ಟಾಪ್ ಬಟನ್, ಅದ್ರಲ್ಲಿ ನೋ ದಿಸ್ ಅಂತ ಕೊಟ್ಟಿರ್ತಾರೆ. ಆ ನೋ ದಿಸ್ ಅನ್ನೋದ್ರ ಮೇಲೂ ಕೂಡ ಕ್ವಶನ್ ರೈಸ್ ಆಗ್ತಾ ಇದೆ. ಯಾಕೆ ಅಂತ ಅಂದ್ರೆ, ಹಿಂದೆ ಈ UPSC ಎಕ್ಸಾಮ್ಸ್ ಅಥವಾ ಗೌರ್ಮೆಂಟ್ ಎಕ್ಸಾಮ್ಸ್ ಬರೆಯುವಾಗ ಅದು ಒಂದು ಸ್ಟ್ರಾಟಜಿ ಇತ್ತು ಎಕ್ಸಾಮ್ ಪೇಪರ್ ಸೆಟ್ ಮಾಡೋರಿಗೆ. ಸೊ ಕಂಟೆಂಟ್ ಇರೋದನ್ನೆಲ್ಲ ಓದ್ಬಿಡ್ತಾರೆ, ಬಟ್ ಬಾಕ್ಸ್ ಅಲ್ಲಿ ಇರುತ್ತಲ್ಲ ಅದನ್ನ ಯಾರು ಓದಿರಲ್ಲ. ಸೊ ಅದನ್ನ ಕೊಟ್ರೆ ಟ್ರಿಕ್ಕಿ ಆಗಿರುತ್ತೆ, ಅದ್ರ ಮೇಲೆ ಕ್ವಶನ್ ರೈಸ್ ಮಾಡಿದ್ರೆ ಅಂತ. ಸೊ ಅದೇ ತರ ಈಗ SSLC ಬೋರ್ಡ್, PUC ಬೋರ್ಡ್ ಅಲ್ಲೂ ಅದೇ ಕಾನ್ಸೆಪ್ಟ್ ನ ಯೂಸ್ ಮಾಡ್ತಾ ಇದ್ದಾರೆ, ಅದೇ ಸ್ಟ್ರಾಟಜಿನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಆ ತರ ನೋ ದಿಸ್ ಅನ್ನೋದನ್ನ ಒಂದು ಬಾಕ್ಸ್ ಅಲ್ಲಿ ಇರುತ್ತಲ್ಲ ಅದನ್ನೂ ಬಿಡಬಾರ್ದು. ಸೊ ನೋ ದಿಸ್ ಬಾಕ್ಸಸ್ ಆರ್ ದ ಸಮ್ಮರಿ ಆಫ್ ದ ಎಂಡ್ ಆಫ್ ದ ಚಾಪ್ಟರ್ಸ್. ಎಂಡ್ ಆಫ್ ದ ಚಾಪ್ಟರ್ ಅಲ್ಲಿ ಸಮ್ಮರಿ ಕೊಟ್ಟಿರ್ತಾರೆ. ಸೊ ಅದನ್ನ ಓದೋದು ಕೂಡ ಮಾತ್ರ ಮರಿಬೇಡಿ. ಓಕೆ, ಅದ್ರ ಮೇಲೂ ಕ್ವಶನ್ಸ್ ರೈಸ್ ಆಗುತ್ತೆ. ಯಾಕಂದ್ರೆ ಕರ್ನಾಟಕ ಸ್ಟೇಟ್ ಬೋರ್ಡ್ SSLC ಮತ್ತೆ PUC ಕಾಂಪಿಟೆನ್ಸಿ ಬೇಸ್ಡ್ ಕ್ವಶನ್ಸ್ ನ ನಿಮಗೆ ಕೊಡ್ತಾ ಇದ್ದಾರೆ ಕ್ವಶನ್ ಪೇಪರ್ ಅಲ್ಲಿ. ಸೊ ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ಕೊಳ್ಳಿ. ನೋ ದಿಸ್ ಅನ್ನೋದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, ದೆನ್ ಮ್ಯಾಥ್ ಅಂಡ್ ಸೈನ್ಸ್, ಪ್ರಾಕ್ಟೀಸ್ ಎವ್ರಿ ಸಾಲ್ವ್ಡ್ ಎಕ್ಸಾಂಪಲ್ ಇನ್ ದ ಟೆಕ್ಸ್ಟ್ ಬುಕ್. Often these exact example appears in the board exam with the same numerical values. ಎಷ್ಟೋ ಸಲ ಸಾಲ್ವ್ಡ್ ಎಕ್ಸಾಂಪಲ್ಸ್ ಇರುತ್ತೆ ಓಕೆ ಟೆಕ್ಸ್ಟ್ ಬುಕ್ ಅಲ್ಲಿ, ಅದನ್ನ ಪ್ರಾಕ್ಟೀಸ್ ಮಾಡಿ. ಬೈ ಎಕ್ಸಸೈಸಸ್ ಅಲ್ಲಿ ಇರೋ ಪ್ರಾಬ್ಲಮ್ಸ್ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತೀರಾ, ಓಕೆ, ಬಟ್ ಸಾಲ್ವ್ಡ್ ಎಕ್ಸಾಂಪಲ್ಸ್ ಕೂಡ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ಆಲ್ ಮ್ಯಾಕ್ಸಿಮಮ್ ಟೈಮ್ಸ್ ಕ್ವಶನ್ಸ್ ಸೈನ್ಸ್ ಮತ್ತೆ ಮ್ಯಾಥ್ಸ್ ಅಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಸಾಲ್ವ್ಡ್ ಎಕ್ಸಾಂಪಲ್ಸ್ ಇಂದಾನೆ ಸೇಮ್ ನ್ಯೂಮೆರಿಕಲ್ ವ್ಯಾಲ್ಯೂಸ್. ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಅಂತ ತಗೊಂಡ್ರೆ ಆ ಸಾಲ್ವ್ಡ್ ಎಕ್ಸಾಂಪಲ್ ಅಲ್ಲಿ ಏನ್ ನ್ಯೂಮೆರಿಕಲ್ ವ್ಯಾಲ್ಯೂಸ್ ಇದೆ ಅದನ್ನೇ ಆಸ್ ಇಟ್ ಈಸ್ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ ಸುಮಾರು ಸಲ, ಮೋಸ್ಟ್ ಆಫ್ ದ ಟೈಮ್. ಸೊ ಅದಕ್ಕೋಸ್ಕರ ಸಾಲ್ವ್ಡ್ ಎಕ್ಸಾಂಪಲ್ ಅನ್ನೋದನ್ನ ಕ್ಲೀನ್ ಆಗಿ ರೆಫರ್ ಮಾಡಿ ಅದನ್ನ ಪ್ರಾಕ್ಟೀಸ್ ಮಾಡಿ. ದೆನ್ ಲ್ಯಾಂಗ್ವೇಜ್ ಅಡ್ವಾಂಟೇಜ್, ಸ್ಕೋರಿಂಗ್ ಹೈ ಇನ್ ದ 3 languages, ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್ ಲ್ಯಾಂಗ್ವೇಜಸ್ ಇಸ್ ದ ಸೀಕ್ರೆಟ್ ಟು ಹೈ ಓವರ್ ಆಲ್ ಪರ್ಸೆಂಟೇಜ್. ಡೋಂಟ್ ನೆಗ್ಲೆಕ್ಟ್ ದೆಮ್ ಫಾರ್ ಸೈನ್ಸ್ ಅಂಡ್ ಮ್ಯಾಥ್ಸ್. ಓಕೆ, ಲ್ಯಾಂಗ್ವೇಜಸ್ ನಿಮಗೆ ಹೈ ಸ್ಕೋರಿಂಗ್ ಸಬ್ಜೆಕ್ಟ್ಸ್ ಅಂದ್ರೆ ಲ್ಯಾಂಗ್ವೇಜಸ್, ಅದರಲ್ಲೂ ಕೂಡ ಸ್ಕೋರ್ ಆಗಬೇಕು. ನೀವು ಕೋರ್ ಸಬ್ಜೆಕ್ಟ್ಸ್ 3ನ ಓದ್ಕೊಂಡು ಹೋಗಿ ಲ್ಯಾಂಗ್ವೇಜಸ್ ನ ನೆಗ್ಲೆಕ್ಟ್ ಮಾಡಿದ್ರೆ, ನೀವು ಕೋರ್ ಸಬ್ಜೆಕ್ಟ್ ಅಲ್ಲಿ 100/100 ತೆಗೆದು ಲ್ಯಾಂಗ್ವೇಜಸ್ ಅಲ್ಲಿ ನಿಮಗೆ 60-70 ಹೆಂಗ್ ಬಂದ್ರೆ ಪರ್ಸೆಂಟೇಜ್ ಡೌನ್ ಆಗ್ಬಿಡುತ್ತೆ. ಸೊ ಎಲ್ಲಾ ಸಬ್ಜೆಕ್ಟ್ ಇಂಪಾರ್ಟೆಂಟ್, ಅದರಲ್ಲೂ ಲ್ಯಾಂಗ್ವೇಜಸ್ ಅಲ್ಲಿ ಸ್ಕೋರ್ ಮಾಡೋದು ಈಸಿ, ಅದ್ರ ಕಡೆಗೆ ಗಮನ ಇರಲಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಸ್ಟ್ರಾಟಜಿ, ಅನಲೈಸ್ ದ KSEAB ಬ್ಲೂ ಪ್ರಿಂಟ್. ಬ್ಲೂ ಪ್ರಿಂಟ್ ನ ಅನಲೈಸ್ ಮಾಡಿ. KSEAB ಇಂದ ಬಿಟ್ಟಿರೋದು ಬ್ಲೂ ಪ್ರಿಂಟ್. ಓಕೆ, ಇಷ್ಟು ವರ್ಷ ಅದು ಬೇರೆ ತರ ಬ್ಲೂ ಪ್ರಿಂಟ್ ಕೊಡ್ತಾ ಇದ್ರು, ಬಟ್ ಈ ವರ್ಷ ಅಂದ್ರೆ 2026 ಬ್ಯಾಚ್ ಅಲ್ಲಿ ಬ್ಲೂ ಪ್ರಿಂಟ್ ಕೊಟ್ಟಿರೋದು ಯಾವ ಚಾಪ್ಟರ್ ಅಲ್ಲಿ ಎಷ್ಟು ಮಾರ್ಕ್ಸ್ ಕ್ವಶನ್ ಬರುತ್ತೆ, ಎಷ್ಟು ಕ್ವಶನ್ ಬರುತ್ತೆ ಅಂತ ಕ್ಲಿಯರ್ ಕಟ್ ಆಗಿ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಕೊಟ್ಟಿದ್ದಾರೆ. ಸೊ ಅದೇ ತರ ಬಂದಿದೆ ಎಕ್ಸಾಮ್. ಸೊ ಆ ತರ ಬ್ಲೂ ಪ್ರಿಂಟ್ ನ ಈಗ 2027 ಬ್ಯಾಚಿಗೂ ಫಾಲೋ ಮಾಡಿಸ್ತಾರೆ. ಸೊ ಅದನ್ನ ಫಾಲೋ ಮಾಡ್ಕೊಳ್ಳಿ, ಎಕ್ಸಾಕ್ಟ್ ಆಗಿ ಅನಲೈಸ್ ಮಾಡಿ ಆ ಬ್ಲೂ ಪ್ರಿಂಟ್ ನ. Okay, the Karnataka board provides a clear blueprint and model question paper every year. This tells you to the exact weightage of marks for each chapter. So ಯಾವ ಚಾಪ್ಟರ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ, weightage of chapter ನಿಮಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ, ಯಾವ್ದು ಹೈಯೆಸ್ಟ್ weightage, ಯಾವ್ದು ಲೋಯೆಸ್ಟ್ weightage ಅನ್ನೋದನ್ನ.
Okay, so focus on high weighted chapters. Focus on high weighted chapters. If a chapter is science like electricity or heredity and evolution carries more marks, master those first. ಹೈ ವೇಟೇಜ್ ಚಾಪ್ಟರ್ಸ್ ಇಂದ ಬರಬೇಕು. ಸೊ ಹೈ ವೇಟೇಜ್ ಚಾಪ್ಟರ್ಸ್ ನ ಕ್ಲೀನ್ ಆಗಿ ಓದಿ ಪ್ರಿಪೇರ್ ಆಗಿ ಅದನ್ನ ಪರ್ಫೆಕ್ಟ್ ಆದ್ಮೇಲೆ ಬೇರೆ ಸಬ್ಜೆಕ್ಟ್ಸ್ ಬರಬೇಕು. ಈಗ 10th ಅಲ್ಲಿ ಹೆಂಗೆ ಅಂತ ಅಂದ್ರೆ ನಿಮಗೆ ಸ್ಕೂಲಲ್ಲಿ ಚಾಪ್ಟರ್ ವೈಸ್ ಮಾಡ್ತಾರೆ, ಚಾಪ್ಟರ್ 1 ಚಾಪ್ಟರ್ 2 ಚಾಪ್ಟರ್ ಆ ತರ ಅನ್ಕೊಳಕ್ ಹೋಗ್ಬೇಡಿ. ಚಾಪ್ಟರ್ ಆರ್ಡರ್ ಅಲ್ಲೇ ಹೋಗ್ಬೇಕು ಅನ್ನೋದು ಬೇಡ. ನೀವು ಬ್ಲೂ ಪ್ರಿಂಟ್ ತಗೊಳ್ಳಿ, ಅಲ್ಲಿ ಕ್ಲಾಸಲ್ಲಿ ಮಾಡ್ತಾ ಇರಲಿ, ಅದನ್ನು ಪ್ರಿಪೇರ್ ಆಗಿ. ಬಟ್ ಬ್ಲೂ ಪ್ರಿಂಟ್ ತಗೊಳ್ಳಿ, ಬ್ಲೂ ಪ್ರಿಂಟ್ ತಗೊಂಡು ಹೈ ವೇಟೇಜ್ ಯಾವುದು ಅದನ್ನ ನೀವು ಸಪರೇಟ್ ಆಗಿ ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಮಾಡಿ. ಸ್ಕೂಲಲ್ಲಿ ಪಾಠ ಮಾಡ್ತಾರೆ ಅಂತ ಕಾಯ್ಕೊಂಡು ಕೂರ್ಬೇಡಿ. ಇದು ಓನ್ ಪ್ರಿಪರೇಷನ್. ನಿಮಗೆ ಒಳ್ಳೆ ಸ್ಕೋರ್ ಬರಬೇಕು ಅಂದ್ರೆ 10th ಅಲ್ಲಿ PUC ಅಲ್ಲಿ ನಿಮ್ಗೆ ಓನ್ ಪ್ರಿಪರೇಷನ್ ಬೇಕು. ಸೊ ನಿಮ್ಮ ಓನ್ ಲೆವೆಲ್ ಆಫ್ ಪ್ರಿಪರೇಷನ್ ನ ನೀವು ಸ್ಟಾರ್ಟ್ ಮಾಡ್ಕೊಬೇಕು. ಓಕೆ, ಕ್ವೆಶ್ಚನ್ ಟೈಪ್ಸ್. ಅಂಡರ್ಸ್ಟ್ಯಾಂಡ್ ದ ಸ್ಪ್ಲಿಟ್ ಬಿಟ್ವೀನ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್. Okay, 1 mark, 2 mark, 3 mark, and 4 and 5 mark questions. This helps you decide how much detail to study for each topic. Okay, ಈಗ ಕೆಲವೊಂದು ಚಾಪ್ಟರ್ಸ್ ಅಲ್ಲಿ ನಿಮಗೆ ಬರೀ 1 ಮಾರ್ಕ್ಸ್ ಕ್ವಶನ್ಸ್ ಮಾತ್ರ ಕೇಳ್ತಾರೆ. ಕೆಲವೊಂದು ಚಾಪ್ಟರ್ಸ್ ಅಲ್ಲಿ ಬರೀ 2 ಮಾರ್ಕ್ಸ್ ಕೇಳ್ತಾರೆ. ಕೆಲವೊಂದು ಚಾಪ್ಟರ್ಸ್ ಅಲ್ಲಿ 1 ಮಾರ್ಕ್ ಮತ್ತೆ 3 ಮಾರ್ಕ್ಸ್ ಕೇಳ್ತಾರೆ. ಕೆಲವೊಂದು ಚಾಪ್ಟರ್ಸ್ ಅಲ್ಲಿ 1 ಮಾರ್ಕ್, 3 ಮಾರ್ಕ್, 4 ಮಾರ್ಕ್ ಕ್ವಶನ್ಸ್ ಕೇಳ್ತಾರೆ. ಸೊ ಈ ಮಾರ್ಕ್ಸ್ ನ ಕ್ಲೀನ್ ಆಗಿ ನೋಡ್ಕೊಳ್ಳಿ. ಅದಕ್ಕೆ ಹೇಳಿದ್ದು ಬ್ಲೂ ಪ್ರಿಂಟ್ ನ ಕ್ಲೀನ್ ಆಗಿ ಅನಲೈಸ್ ಮಾಡಿ. ಸೊ ಬರೀ ಕೆಲವೊಂದು ಚಾಪ್ಟರ್ 1 ಮಾರ್ಕ್ಸ್ ಕ್ವಶನ್ ಮಾತ್ರ ಕೇಳ್ತಾರೆ ಅಂದಾಗ ನೀವು ಇನ್ ಡೀಟೇಲ್ ಓದೋ ಅವಶ್ಯಕತೆ ಇಲ್ಲ ಚಾಪ್ಟರ್ ನ. ಓಕೆ, ಒಂದು ಚಾಪ್ಟರ್ 10 ಪೇಜ್ ಇರುತ್ತೆ, ಅದ್ರಲ್ಲಿ ಬರೀ 1 ಮಾರ್ಕ್ಸ್ ಕ್ವಶನ್ಸ್ ಅಷ್ಟೇ ಕೇಳ್ತಾರೆ ಅಂದಾಗ ಇನ್ ಡೀಟೇಲ್ 10 ಪೇಜ್ ಚಾಪ್ಟರ್ ಓದೋ ಅವಶ್ಯಕತೆ ಇಲ್ಲ. ಮಾರ್ಕ್ಸ್ ಎಷ್ಟಿದೆ, 1 ಮಾರ್ಕ್ಸ್ ಅಲ್ವಾ, ಅದ್ರ ಬೇಸಿಸ್ ಮೇಲೆ ನೀವು ಓದ್ಬೇಕು. ಅದಕ್ಕೆ ಬ್ಲೂ ಪ್ರಿಂಟ್ ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಥರ್ಡ್ ಸ್ಟ್ರಾಟಜಿ, ಮಾಸ್ಟರ್ ಪ್ರೀವಿಯಸ್ ಪೇಪರ್ಸ್ ಅಂಡ್ ಮಾಡೆಲ್ ಪೇಪರ್ಸ್. ಮಾಡೆಲ್ ಪೇಪರ್ ಕೂಡ ಕೊಟ್ಟಿದ್ದಾರೆ, 3-4 ಮಾಡೆಲ್ ಪೇಪರ್ಸ್, ಅದನ್ನ ನೋಡ್ಕೊಳ್ಳಿ. ಓಕೆ, ಕ್ವಶನ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ, ಅದನ್ನ ಪ್ರಿಪೇರ್ ಆಗಬೇಕು. ಜೊತೆಗೆ ಈಗ ಪ್ರೀವಿಯಸ್ ಇಯರ್ ಪೇಪರ್ಸ್ ಅಥವಾ ಈಗ ಪ್ರೀವಿಯಸ್ ಮಾರ್ಚ್ ಅಲ್ಲಿ ಎಕ್ಸಾಮ್ ಬರ್ದಿರೋದು ಅಥವಾ ಅದ್ರ ಹಿಂದಿಂದು 2025 ಅಲ್ಲಿ ಬರ್ತಿದ್ದ ಎಕ್ಸಾಮ್ಸ್, 3 ಎಕ್ಸಾಮ್ಸ್ ಮತ್ತೆ ಪ್ರಿಪರೇಟರಿ ಪೇಪರ್ಸ್, ಅದನ್ನೆಲ್ಲ ಅನಲೈಸ್ ಮಾಡಿ. ಓಕೆ, ದ KCB ಆಫನ್ ರಿಪೀಟ್ಸ್ ಕ್ವಶನ್ ಪ್ಯಾಟರ್ನ್ಸ್ ಆರ್ ಥೀಮ್ಸ್. ಸಾಲ್ವ್ ಲಾಸ್ಟ್ 5 years ಪೇಪರ್ಸ್. Solving past papers help you understand the board favorite topics. ಲಾಸ್ಟ್ ಒಂದು 5 ವರ್ಷದ ಬೇಡ, ಒಂದು 2 ವರ್ಷದ ಸಾಕು ನಿಮಗೆ. ಲಾಸ್ಟ್ 2 ವರ್ಷದ ಪೇಪರ್ಸ್ ನ ತಗೊಳ್ಳಿ, ಅನಲೈಸ್ ಮಾಡಿ. ಯಾವ್ಯಾವ ಚಾಪ್ಟರ್ ಇಂದ ಯಾವ್ಯಾವ ಕ್ವಶನ್ ಬಂದಿದೆ ಅನ್ನೋದನ್ನ ಅನಲೈಸ್ ಮಾಡಿ. ಸೊ ದಟ್ ರಿಪೀಟೆಡ್ ಆಗಿದ್ದಾಗ ಆ ಕ್ವಶನ್ಸ್ ನಿಮಗೆ ಗೊತ್ತಾಗುತ್ತೆ, ಓ ಚಾಪ್ಟರ್ ಅಲ್ಲಿ ಇದು ಇಂಪಾರ್ಟೆಂಟ್ ಕ್ವಶನ್ಸ್, ಇದು ಇಂಪಾರ್ಟೆಂಟ್ ಟಾಪಿಕ್, ಇದ್ರ ಮೇಲೆ ಕ್ವಶನ್ ಜಾಸ್ತಿ ರೈಸ್ ಆಗಿದೆ, ಅದನ್ನ ತಿಳ್ಕೊಳ್ಳಿ, ಅದನ್ನ ಅನಲೈಸ್ ಮಾಡಿ. ಓಕೆ, ಫಾರ್ ಎಕ್ಸಾಂಪಲ್ ಓಕೆ, ಓಮ್ಸ್ ಲಾ, ಎಕ್ಸ್ಪೆರಿಮೆಂಟ್ ಇನ್ ಸೈನ್ಸ್, ಅದು ತುಂಬಾ ಸತಿ ರಿಪೀಟ್ ಆಗಿದೆ. ಓಕೆ, ಅಫಿಷಿಯಲ್ ಮಾಡೆಲ್ ಪೇಪರ್ಸ್. ದ ಬೋರ್ಡ್ ರಿಲೀಸಸ್ ಅಫಿಷಿಯಲ್ ಮಾಡೆಲ್ ಪೇಪರ್ಸ್ ಬಿಫೋರ್ ದ ಎಕ್ಸಾಮ್ಸ್. Treat these as a mock boards. Solve them under strict 3-hour condition to improve your speed. So ಮಾಡೆಲ್ ಪೇಪರ್ ಬಿಡ್ತಾರೆ. ಸೊ ಫೈನಲ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಆದ್ಮೇಲೆ ಆ ಮಾಡೆಲ್ ಪೇಪರ್ ನ ತಗೊಳ್ಳಿ. ನೀವು ಎಕ್ಸಾಮ್ ಅಲ್ಲಿ ಅಟೆಂಡ್ ಮಾಡೋ ತರನೇ ಒಂದು 3 hour ಟೈಮ್ ಇಟ್ಕೊಳ್ಳಿ, ಒಂದು ಗಡಿಯಾರ ಇಟ್ಕೊಳ್ಳಿ. ಆ ಟೈಮ್ ಒಳಗೆ ನೀವು ಆ ಪೇಪರ್ ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಅದು 3 hour ಆದ್ಮೇಲೆ ನೀವು ವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ, ಓ ಇದೆಲ್ಲ ಯಾವ್ದು ಕರೆಕ್ಟ್ ಆಗಿದೆ, ಯಾವ್ದು ಈಗ ಔಟ್ ಆಫ್ 80 ಮಾರ್ಕ್ಸ್ ನನಗೆ ಎಷ್ಟು ಬಂತು, ಆ ತರ ನೀವು ವರ್ಕೌಟ್ ಮಾಡ್ಕೊಬೇಕು. ನೆಕ್ಸ್ಟ್, fourth strategy, perfect your drawing and labeling skills. Perfect your drawing and labeling skills. Okay, science. In Karnataka SSLC, science and social science papers, diagrams carry significant marks. Okay, ಸೋಷಿಯಲ್ ಅಲ್ಲಿ ಏನಪ್ಪಾ ಡಯಾಗ್ರಾಮ್ ಅಂತಂದ್ರೆ ಮ್ಯಾಪಿಂಗ್. ಮೊದಲೆಲ್ಲ ಏನ್ ಮಾಡೋರು ಅಂತ ಅಂದ್ರೆ ಮ್ಯಾಪ್ ನಿಮಗೆ ಬರೆಯೋದಕ್ಕೆ ಹೇಳೋರು. ಸೊ ಈಗ ರೆಡಿಮೇಡ್ ಮ್ಯಾಪ್ ಶೀಟೇ ಕೊಡ್ತಾರೆ, ಇಂಡಿಯಾ ಮ್ಯಾಪ್ ಇರೋಂಥದ್ದು, ಅದ್ರಲ್ಲಿ ನೀವು ಪ್ಲೇಸಸ್ ನ ಮಾರ್ಕ್ ಮಾಡಬೇಕು. ಓಕೆ, ಸೊ ಸೈನ್ಸ್ ಅಲ್ಲಿ ಪ್ರಿಸಿಷನ್ ಇನ್ ಸೈನ್ಸ್, ಪ್ರಾಕ್ಟೀಸ್ ಡಯಾಗ್ರಾಮ್ಸ್ ಲೈಕ್ ಹ್ಯೂಮನ್ ಐ, ಬ್ರೈನ್, ಡೈಜೆಸ್ಟಿವ್ ಸಿಸ್ಟಮ್ ಅಂಡ್ ಎಲೆಕ್ಟ್ರಿಕ್ ಮೋಟರ್. ಯು ಮಸ್ಟ್ ಬಿ ಏಬಲ್ ಟು ಡ್ರಾ ದೆಮ್ ಕ್ವಿಕ್ಲಿ ಅಂಡ್ ಲೇಬಲ್ ದ ಪಾರ್ಟ್ಸ್ ಆನ್ ದ ರೈಟ್ ಹ್ಯಾಂಡ್ ಸೈಡ್. ಡಯಾಗ್ರಾಮ್ ಬರ್ದಿರ್ತೀರಾ, ಫಾರ್ ಎಕ್ಸಾಂಪಲ್ ಕಾಣುತ್ತಾ? ಓಕೆ, ಇದು ಡಯಾಗ್ರಾಮ್ ಅನ್ಕೊಳ್ಳಿ ಒಂದು. ಸೊ ರೈಟ್ ಸೈಡ್ ಪಾರ್ಟ್ಸ್ ನ ಬರೀರಿ, ಲೇಬಲಿಂಗ್ ದ ಪಾರ್ಟ್ಸ್. ಓಕೆ, ಅದು ಕ್ಲೀನ್ ಆಗಿ ಕಾಣುತ್ತೆ. Then map pointing on social science. Secure full marks by practicing the Indian map. Know exactly where the major dams, power plants and mountain ranges are located. ಇಷ್ಟೇ ಕೇಳುವಂಥದ್ದು. ಸೋಷಿಯಲ್ ಬ್ಲೂ ಪ್ರಿಂಟ್ ತಗೊಳ್ಳಿ, ಅದ್ರಲ್ಲಿ 5 ಮಾರ್ಕ್ಸ್ ಕ್ವಶನ್ ಯಾವ ಚಾಪ್ಟರ್ ಅಲ್ಲಿ ಇದೆ, ಆ 5 ಮಾರ್ಕ್ಸ್ ಕ್ವಶನ್ ಇರೋ ಚಾಪ್ಟರ್ಸ್ ಅಲ್ಲಿ ಯಾವ್ಯಾವ ಲೊಕೇಶನ್ಸ್ ಬರುತ್ತೆ,
ಡ್ಯಾಮ್ಸ್, ಪೋರ್ಟ್ಸ್, ಏರ್ಪೋರ್ಟ್ಸ್, ಪವರ್ ಪ್ಲಾಂಟ್ ಅಥವಾ ಇಂಡಸ್ಟ್ರೀಸ್ ಯಾವ್ದಾದ್ರು ಬರುತ್ತೆ ಅಷ್ಟನ್ನು ಮೆನ್ಷನ್ ಮಾಡ್ಕೊಳ್ಳಿ. ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೋಷಿಯಲ್ 5 ಮಾರ್ಕ್ಸ್ ಅಂದ್ರೆ ಮ್ಯಾಪ್ ಬಿಟ್ರೆ ಬೇರೆ ಯಾವ್ದು ಕ್ವಶನ್ಸ್ ಕೊಡಲ್ಲ. ಓಕೆ, ನೆಕ್ಸ್ಟ್ ಫಿಫ್ತ್ ಸ್ಟ್ರಾಟಜಿ, ಸ್ಟ್ರಾಟಜಿಕ್ ರಿವಿಷನ್ ಅಂಡ್ ಆನ್ಸರ್ ಪ್ರೆಸೆಂಟೇಷನ್. Toppers don't just know the answers, they present them better than anyone else. ಎಲ್ಲರೂ ಓದಿರೋದೇ ಕಾನ್ಸೆಪ್ಟ್ಸ್ ಓದಿರ್ತಾರೆ ಟಾಪರ್ಸ್, ಬಟ್ ಅವ್ರಿಗೆ ಜಾಸ್ತಿ ಮಾರ್ಕ್ಸ್ ಹೆಂಗ್ ಬರುತ್ತೆ? ಸೊ ಆನ್ಸರ್ ರೈಟಿಂಗ್ ಪ್ರೆಸೆಂಟೇಷನ್ ಅವ್ರಿಗೆ ಗೊತ್ತಿರುತ್ತೆ, ಬೇರೆಯವ್ರಿಗಿಂತ ಡಿಫ್ರೆಂಟ್ ಆಗಿ ಆನ್ಸರ್ ರೈಟಿಂಗ್ ಸ್ಕಿಲ್ಸ್ ಇರುತ್ತೆ ಅವ್ರ ಹತ್ರ. ಸೊ ಅದು ಇಂಪಾರ್ಟೆಂಟ್. ಸೊ 15-minute rule. Use the initial 15 minutes of reading time to mark which questions you will attempt first. Start with once you are 100% confident to build momentum. ಫಸ್ಟ್ ಕ್ವಶನ್ ಪೇಪರ್ ಕೊಟ್ಟಿದ್ದು 15 ನಿಮಿಷನೂ ಬೇಡ, ಒಂದು 10 ನಿಮಿಷ ಅಂತ ತಗೊಳ್ಳಿ. ಓಕೆ, ಸೊ 10 ನಿಮಿಷ ಪೇಪರ್ನ ಕ್ಲೀನ್ ಆಗಿ ಓದಿ, ಕ್ವಶನ್ ಬೈ ಕ್ವಶನ್. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಕ್ವಶನ್ ನಿಮಗೆ ಕ್ಲೀನ್ ಆಗಿ 100% ಆನ್ಸರ್ ಇದೆ, ನಮ್ಗೆ ಯಾವ್ದು ಕಾಟ್ ಮಾಡ್ದಲೆ ಚಿತ್ತ ಮಾಡ್ದಲೆ 100% ಆನ್ಸರ್ ಬರಿತೀನಿ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ಅದನ್ನ ಹಂಗೆ ನಾರ್ಮಲ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಆ ಯಾವ್ದು 100% ಕ್ಲೀನ್ ಆಗಿ ಕಾನ್ಫಿಡೆಂಟ್ ಆಗಿ ನಿಮಗೆ ಬರುತ್ತೆ ಅಂತ ಇದೆಯೋ ಅದನ್ನ ಫಸ್ಟ್ ಬರಿತಾ ಹೋಗಿ. ಯಾಕೆಂದ್ರೆ ನೀವು ಕ್ಲಿಯರ್ ಆಗಿ 100% ಗೊತ್ತಿದೆ ಅಂದಾಗ ನೀವು ಕಾಟ್ ಮಾಡಕ್ ಚಾನ್ಸಸ್ ಇಲ್ಲ, ಚಿತ್ ಮಾಡಕ್ ಚಾನ್ಸಸ್ ಇಲ್ಲ, ಏನೋ ಚಾನ್ಸಸ್ ಇಲ್ಲ, ಯಾವ ಪ್ರಾಬ್ಲಮು ಇರಲ್ಲ. ಸೊ ಆ ತರ ಕ್ಲೀನ್ ಆಗಿ ಆನ್ಸರ್ ಬರೀತೀರಾ. ಆನ್ಸರ್ ರೈಟಿಂಗ್ ಸ್ಕಿಲ್ಸ್ ಆನ್ಸರ್ ಶೀಟ್ ಅಲ್ಲಿ ನೀವು ಕ್ಲೀನ್ ಆಗಿ ಆನ್ಸರ್ ಕ್ಲೀನ್ ಆಗಿ ಬರ್ದಾಗ 100% ಗೊತ್ತಿದ್ದಾಗ ಅಂಡರ್ಲೈನ್ ಕೀವರ್ಡ್ಸ್ ಆಮೇಲೆ ಡಯಾಗ್ರಾಮ್ ಎಲ್ಲ ಕ್ಲೀನ್ ಆಗಿ ಬರೀತೀರಾ, ಎಲ್ಲ ಬರೀತೀರಾ. ಆರಾಮಾಗಿ ಬರ್ದು ಅದನ್ನ ಕ್ಲೀನ್ ಆಗಿ ಒಂದು ಕ್ವಶನ್ ಆದ್ಮೇಲೆ ಒಂದು ಆನ್ಸರ್ ಆದ್ಮೇಲೆ ಒಂದು ಲೈನ್ ಬರೀರಿ, ಆಮೇಲೆ ಅಂಡರ್ಲೈನ್ ಕೀವರ್ಡ್ಸ್. ಸೊ ಆನ್ಸರ್ ರೈಟಿಂಗ್ ಪ್ರೆಸೆಂಟೇಷನ್ ಕ್ಲಿಯರ್ ಆಗಿರುತ್ತೆ. ಸೊ ಒಂದು ಒಳ್ಳೆ ಇಂಪ್ರೆಷನ್ ಕ್ರಿಯೇಟ್ ಮಾಡ್ತೀರಾ ಎವ್ಯಾಲ್ಯೂಟರ್ಗೆ. ಓ ಇವನಿಗೆ ಗೊತ್ತಿದ್ಯಪ್ಪ ಆನ್ಸರ್, ಅದಕ್ಕೆ ಕ್ಲೀನ್ ಆಗಿ ಬರ್ದಿದ್ದಾನೆ, ಯಾವುದೇ ಕನ್ಫ್ಯೂಷನ್ ಇಲ್ದಲೆ ಕ್ಲೀನ್ ಆಗಿ ಬರ್ದಿದ್ದಾನೆ ಅನ್ನೋದು ಒಂದು ಮೊಮೆಂಟಮ್ ಕ್ರಿಯೇಟ್ ಮಾಡ್ತೀರಾ. ನೆಕ್ಸ್ಟ್, ನೀಟ್ನೆಸ್ ಮ್ಯಾಟರ್ಸ್. ಯೂಸ್ ಎ ರೂಲರ್ ಫಾರ್ ಮಾರ್ಜಿನ್ಸ್. ಮಾರ್ಜಿನ್ಗೆ ರೂಲರ್ ಹಾಕೋ ಅವಶ್ಯಕತೆ ಇಲ್ಲ. ಒಂದು ಆನ್ಸರ್ ಬರೋದ್ಮೇಲೆ ಒಂದು ಪೆನ್ಸಿಲ್ ಲೈನ್ ಹಾಕಿ, ಅಂದ್ರೆ ಅದು ಡಿಫ್ರೆನ್ಶಿಯೇಟ್ಸ್. ನೀವು ಹಾಕೋ ಒಂದು ಪೆನ್ಸಿಲ್ ಲೈನ್ ಡಿಫ್ರೆನ್ಶಿಯೇಟ್ಸ್. ಒಂದೊಂದು ಕ್ವಶನ್ಗೆ ಒಂದೊಂದು ಆನ್ಸರ್ ಕ್ಲೀನ್ ಆಗಿ ಕಾಣುತ್ತೆ, ಕ್ಲಂಬಿ ಆಗಿ ಕಾಣಲ್ಲ. ಓಕೆ, ಫಾರ್ ಮ್ಯಾಥ್ ಕ್ಲಿಯರ್ಲಿ ಶೋಸ್ ಯುವರ್ ಗಿವನ್ ಡಾಟಾ, ದ ಫಾರ್ಮುಲಾ ಯೂಸ್ಡ್, ದ ಸ್ಟೆಪ್ಸ್ ಅಂಡ್ ದ ಫೈನಲ್ ಆನ್ಸರ್ ಇನ್ ಎ ಬಾಕ್ಸ್ ವಿತ್ ಯೂನಿಟ್ಸ್. ಓಕೆ, ಆ ತರ ನೀವು ಮ್ಯಾಥ್ಸ್ ಮತ್ತೆ ಸೈನ್ಸ್ ಅಲ್ಲಿ ಯೂನಿಟ್ಸ್ ಕೂಡ ಇಂಪಾರ್ಟೆಂಟ್, ಅದನ್ನ ನೀವು ಕ್ಲೀನ್ ಆಗಿ ತೋರಿಸಿ. Bullet points over paragraphs. In social science and science, write your answers in points. It makes it much easier for the evaluator to give full marks. ಓಕೆ, ಸೊ ಬುಲೆಟ್ ಪಾಯಿಂಟ್ಸ್ ಬರಿಲೇಬೇಕು, ಅದರಲ್ಲಿ ನಿಮಗೆ ಸ್ಕೋರ್ ಜಾಸ್ತಿ ಆಗುವಂತದ್ದು. ಕ್ಲಿಯರ್ ಕಟ್ ಆಗಿರುತ್ತೆ, ಪ್ಯಾರಾಗ್ರಾಫ್ ಬರಿಬೇಡಿ ಸೈನ್ಸ್ ಮತ್ತೆ ಸೋಷಿಯಲ್ ಅಲ್ಲಿ. ಒಂದು ಅಡ್ವೈಸ್, ಕ್ರೂಷಿಯಲ್ ಅಡ್ವೈಸ್ ಏನಂತ ಅಂದ್ರೆ, ensure your internal assessment marks 20 marks are high by being regular with assessments and practicals, as these contribute significantly to your final total of 625. ನಾನು ಆಗಲೇ ಹೇಳಿದೆ, ನಿಮಗೆ 625 above 90% ಬರಬೇಕು ಅಂದ್ರೆ ನಿಮಗೆ ಮಿನಿಮಮ್ ಎಲ್ಲ ಸಬ್ಜೆಕ್ಟ್ ಅಲ್ಲೂ ಇಂಟರ್ನಲ್ಸ್ 19 ಔಟ್ ಆಫ್ 20 ಏನಿರಬೇಕು, 19 ಔಟ್ ಆಫ್ 20 ಇರಲೇಬೇಕು. ಸೊ ಅವಾಗ ಮಾತ್ರ ನಿಮಗೆ ಅಬೌವ್ 90% ಸ್ಕೋರ್ ಆಗೋಕ್ಕೆ ಚಾನ್ಸಸ್ ಇದೆ. ಓಕೆ, ಇಂಟರ್ನಲ್ಸ್ ಮೇಂಟೈನ್ ಮಾಡಬೇಕು ನೀವು ಮಾರ್ಕ್ಸ್. ಎಕ್ಸ್ಟರ್ನಲ್ಸ್ ಅಲ್ಲಿ ಅಂದ್ರೆ ಥಿಯರಿ ಎಕ್ಸಾಮ್ಸ್ ಬರೆದಾಗ ಕೂಡ ನೀವು ಕ್ಲಿಯರ್ ಕಟ್ ಆಗಿ ಪ್ರೆಸೆಂಟೇಷನ್, ಆನ್ಸರ್ ರೈಟಿಂಗ್ ಸ್ಕಿಲ್ಸ್ ಎಲ್ಲ ಗೊತ್ತಿರಬೇಕು. ಕ್ಲೀನ್ ಆಗಿ ಆನ್ಸರ್ ರೈಟ್ ಪೇಪರ್ ನೋಡಿದ್ರೆ ಯಾವುದೇ ಒಂದು ಕಾಟ್ ಕೂಡ ಇರಬಾರ್ದು. ಎಲ್ಲದೂ ಮ್ಯಾಟರ್ ಆಗುತ್ತೆ ನಿಮಗೆ ಒಳ್ಳೆ ಸ್ಕೋರ್ ಆಗೋದಕ್ಕೆ. ಓಕೆ, ಸೊ ಈ ತರ ನೀವು ಪ್ರಿಪೇರ್ ಆಗಿದ್ದೆ ಆದ್ರೆ, ಈ 5 ಸ್ಟ್ರಾಟಜೀಸ್ ನ ನೀವು ಫಾಲೋ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ನಿಮಗೆ ಯಾವುದೇ ತರದ ಕನ್ಫ್ಯೂಷನ್ ಬೇಡ, ನೀವು ಟಾಪರ್ ಆಗೋದ್ರಲ್ಲಿ. ಓಕೆ, ಬರೀ ಓದಿದ್ರೆ ಸಾಲಲ್ಲ, ಓದಿದನ್ನ ಎಕ್ಸಾಮ್ ಟೈಮ್ ಅಲ್ಲಿ ಹೆಂಗೆ ಬರಿಬೇಕು, ಆನ್ಸರ್ ಶೀಟ್ ಅಲ್ಲಿ ನೀವು ಓದಿದ್ದನ್ನ ಕ್ಲಿಯರ್ ಕಟ್ ಆಗಿ ಬರೆಯೋದು ಹೆಂಗೆ, ಅದನ್ನೆಲ್ಲ ಫಾಲೋ ಮಾಡಬೇಕು. ಆನ್ಸರ್ ರೈಟಿಂಗ್ ಪ್ರೆಸೆಂಟೇಷನ್ ಸ್ಕಿಲ್ ಇರಬೇಕು. ನೀವೆಲ್ಲ ಓದಿದ್ದು ತಲೆಯಲ್ಲಿರುತ್ತೆ, ಬಟ್ ಆನ್ಸರ್ ಶೀಟ್ ಅಲ್ಲಿ ಕ್ಲೀನ್ ಆಗಿ ಬರೆಯಕ್ ಆಗ್ಲಿಲ್ಲ ಅಂದಾಗ, ನಿಮ್ ಆನ್ಸರ್ ಶೀಟ್ ಕ್ಲೀನ್ ಆಗಿ ಇಲ್ಲ ಅಂದಾಗ ನಿಮಗೆ ಮಾರ್ಕ್ಸ್ ಕಟ್ಟೆ ಆಗುತ್ತೆ. ಕರೆಕ್ಟಾ? ಸೊ ಎಲ್ಲದೂ ಬೇಕಾಗುತ್ತೆ. ಸೊ ಬರೀ ಟೆಕ್ಸ್ಟ್ ಬುಕ್ ಒಂದೇ ಸಾಲಲ್ಲ, ನಿಮ್ಮ ಓನ್ ನೋಟ್ಸ್ ಬೇಕಾಗುತ್ತೆ, ಜೊತೆಗೆ ನಾಲೆಡ್ಜ್ ಬರೀ ಬಾಯಟ್ ಮಾಡೋದಲ್ಲ. ಸೊ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಓದ್ಬೇಕು ಅಂತ ಇರುತ್ತೆ, ಬಟ್ ಹೆಂಗ್ ಓದ್ಬೇಕು, ಹೆಂಗೆ ಆನ್ಸರ್ ಬರಿಬೇಕು ಅಂತ ಹೇಳ್ಕೊಡಲ್ಲ. ಸೊ ಹಾಗಾಗಿ ಎಲ್ಲ ಓವರ್ ಆಲ್ ನಿಮಗೆ ಟೆಕ್ಸ್ಟ್ ಬುಕ್ ಓದೋದಕ್ಕೆ ಏನ್ ಓದ್ಬೇಕು ಅನ್ನೋದು ಟೆಕ್ಸ್ಟ್ ಬುಕ್ ಬೇಕು, ಹೆಂಗ್ ಓದ್ಬೇಕು ಅನ್ನೋದಕ್ಕೆ ನಿಮಗೆ ಅರ್ಥ ಆಗಬೇಕು, ಅರ್ಥ ಮಾಡ್ಕೊಬೇಕು. ಸೊ ಎಲ್ಲ ನಮ್ಮ ವಿಡಿಯೋಸ್ ಅಲ್ಲಿ ಪ್ರತಿಯೊಂದು ಕ್ಲಾರಿಟಿ ಐಡಿಯಾಸ್ ನಾವು ಕೊಡ್ತಾ ಹೋಗ್ತೀವಿ. ಮೋಟಿವೇಶನಲ್ ವಿಡಿಯೋಸ್, ಅಕಾಡೆಮಿಕ್ ವಿಡಿಯೋಸ್ ಪ್ರತಿಯೊಂದು ಮಾಡ್ತಾ ಇದೀವಿ.
ಅದನ್ನ ನೋಡ್ಕೊಳ್ಳಿ. ಏನು ಓದಬೇಕು, ಟೆಕ್ಸ್ಟ್ ಬುಕ್ ಇದೆ. ಹೆಂಗ್ ಓದಬೇಕು, ಹೆಂಗೆ ಆನ್ಸರ್ ರೈಟ್ ಬರಿಬೇಕು, ಆನ್ಸರ್ ರೈಟಿಂಗ್ ಪ್ರೆಸೆಂಟೇಷನ್ ಅನ್ನೋದಕ್ಕೆ ನಾವು ವಿಡಿಯೋಸ್ ಮಾಡ್ತಾ ಇದೀವಿ. ಸೊ ಅದನ್ನ ಫಾಲೋ ಮಾಡ್ಕೊಳ್ಳಿ. ಓಕೆ, ಸೊ ಅರ್ಥ ಮಾಡ್ಕೊಂಡು ಓದ್ಬೇಕು, ಬಾಯಟ್ ಹೊಡಿಬಾರ್ದು. ಓಕೆ, ಇದೆಲ್ಲದು ಒಂದು ಓವರ್ ಆಲ್ ನಿಮಗೆ ಮಾರ್ಕ್ಸ್ ಡಿಸೈಡ್ ಮಾಡುತ್ತೆ. ಓಕೆ, ಸೊ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.